ಹಾಯ್ ಫ್ರೆಂಡ್ಸ್, ಗಾರ್ಡನಿಂಗ್ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ. ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ. ಅದರಲ್ಲೂ ಫ್ಲವರ್ಸ್ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತದೆ. ಎಲ್ಲ ಥರದ ಫ್ಲವರ್ಸ್ ಇಷ್ಟ ಆಗ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ದೇವರನ್ನು ಬಣ್ಣ ಬಣ್ಣದ ಹೂವು ಇಟ್ಟು ಪೂಜಿಸುವುದು ರೂಢಿಯಲ್ಲಿದೆ. ಹಬ್ಬದ ಟೈಮಲ್ಲಿ ಬೇರೆ ಬೇರೆ ಹೂವಿನ ಅಲಂಕಾರ ಮಾಡ್ತಾರೆ. ಇವತ್ತು ನಾನು ನನ್ನ ಚಾನಲಲ್ಲಿ ಪ್ರಥಮ ವಿಡಿಯೋ ಕೇಪಳ ಹೂವಿದು ಮಾಡಿದ್ದೇನೆ. ಕೇಪಳ ಹೂವಿಗೆ ತನ್ನದೇ ಆದ ಒಂದು ವಿಶಿಷ್ಟ ಸ್ಥಾನವಿದೆ. ದೇವಿ ಪೂಜೆ, ಗಣಪತಿ ದೇವರಿಗೆ ಕೇಪಳ ಇಷ್ಟ ಅಂತ ಕೇಪಳವಿಟ್ಟು ಪೂಜಿಸ್ತೇವೆ. ನವರಾತ್ರಿ ಪೂಜೆಯಲ್ಲಿ ದೇವಿ ಅಲಂಕಾರದಲ್ಲಿ ಕೇಪಳ ಹೂವಿಗೆ ವಿಶಿಷ್ಟ ಸ್ಥಾನವಿದೆ ಅಲ್ವಾ. ಕೇಪಳದಲ್ಲಿ ತುಂಬ ಕಲರ್ಸ್ ಇದೆ, ತುಂಬ ಎಸಳುಗಳಿದ್ದು ಬೇರೆ ಬೇರೆ ಎಸಳು ಆ ಥರ ಇದೆ. ಸಾಮಾನ್ಯವಾಗಿ 4 ಎಸಳು ಕೇಪಳ ನಾವು ನೋಡಿರ್ತೇವಲ್ಲ. ನಾನಿಲ್ಲಿ ನಿಮಗೆ 16 ಎಸಳಿನ ಕೇಪಳ ಹೂವು ವಿಡಿಯೋ ಮಾಡಿದ್ದೇನೆ. ನನ್ನ ಫ್ರೆಂಡ್ ಮನೇಲಿ ನೋಡಿ ಗಿಡ ತಂದು ಬೆಳೆಸಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ಗೊಂಚಲು ಗೊಂಚಲು ಹೂವು ಬಿಟ್ಟಿದೆ. ನೋಡುವುದೇ ಚಂದ, ಕಣ್ಣಿಗೆ ಮನಸ್ಸಿಗೆ ಹಬ್ಬ. ನೋಡಿ, ಒಂದು ಸಿಂಗಲ್ ಹೂ 16 ಎಸಳುಗಳಿವೆ. ತುಂಬ ಚೆಂದ ಇದೆ ನೋಡಿ. 4 ಎಸಳು ಒಂದರ ಮೇಲೆ ಒಂದು ಇಟ್ಟ ಹಾಗೆ ಇದೆ ಅಲ್ವಾ. ಪ್ರಕೃತಿ ನಮಗೆ ಕೊಟ್ಟ ಒಂದು ಸುಂದರ ಕೊಡುಗೆ ಈ ಹೂ. ಕಣ್ಣಿಗೂ ತಂಪು, ಮನಸ್ಸಿಗೂ ನೆಮ್ಮದಿ. ಮತ್ತು ಈ ಕೇಪಳ ಹೂ ಮದ್ದಿನ ಗುಣವನ್ನು ಹೊಂದಿದೆ. ಈ ಗಿಡದ ಬೇರು, ಹೂವು, ತೊಗಟೆ ಎಲ್ಲವೂ ಮದ್ದಿನ ಗುಣವನ್ನು ಹೊಂದಿದೆ. ಆದಿಕಾಲದಿಂದಲೂ ಕೇಪಳ ಹೂವಿಗೆ ಗಿಡಕ್ಕೆ ಬೇಡಿಕೆ ಇದೆ. ಆಯುರ್ವೇದಿಕ್ ಮದ್ದಿನಲ್ಲಿ ಉಪಯೋಗಿಸ್ತಾರೆ. ತುಂಬಾ ಪ್ರಯೋಜನವಿದೆ. ಹೇಗೆ ಬೆಳೆಸೋದಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು.